ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ABCID ಮೊಬೈಲಲ್ಲಿ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳುವ. ABCIDಯ ಫುಲ್ ಫಾರ್ಮ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಇಂಡಿಯಾದಲ್ಲಿ ಯಾವುದೇ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕಿದ್ರೆ ABCID ಕೇಳ್ತಾರೆ. ABCID ಇದ್ರೇನೆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗ್ತದೆ. ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾನೆ. ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋವನ್ನು ನೋಡಿ. ಈ 5 ನಿಮಿಷದಲ್ಲಿ ನಿಮಗೆ ABCID ಮೊಬೈಲಲ್ಲಿ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಹೇಳ್ಕೊಡ್ತಾನೆ. ಅದಕ್ಕಿಂತ ಮೊದಲು ಈ ಚಾನಲ್ನಲ್ಲಿ ನೀವು ಏನಾದರೂ ಹೊಸಬ್ರು ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ರೀಸನೇಬಲ್ ಅನಿಸಿದ್ರೆ ಲೈಕ್ ಮಾಡಿ. ಸ್ವಲ್ಪ ಸ್ಟೂಡೆಂಟ್ಸ್ಗೆ ರೋಲ್ ನಂಬರ್ ನೆನಪಿರಲ್ಲ, ರಿಜಿಸ್ಟರ್ ನಂಬರ್ ನೆನಪಿರಲ್ಲ. ಅದೆಲ್ಲ ಪ್ರಾಬ್ಲಮ್ಸ್ ಜೊತೆಗೆ ನಾವು ABCID ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಡ್ತೇನೆ. ಆಲ್ಮೋಸ್ಟ್ ಫಸ್ಟ್ ಇಯರ್ ಡಿಗ್ರಿ ಬಂದವರಿಗೆ ABCID ಅಂದರೆ ಏನಂತಲೇ ಗೊತ್ತಿರಲ್ಲ. ನಾರ್ಮಲಿ ಕಾಲೇಜ್ ಲೆಕ್ಚರ್ಸ್ ABCID ಮೊಬೈಲಲ್ಲಿ ಕ್ರಿಯೇಟ್ ಮಾಡಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಬಟ್ ಸ್ಟೂಡೆಂಟ್ಸ್ಗೆ ಹೇಗೆ ಕ್ರಿಯೇಟ್ ಮಾಡಬೇಕಂತಾನೆ ಗೊತ್ತಿರಲ್ಲ. ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ABCID ಇನ್ಫಾರ್ಮೇಷನ್ ಹೇಳಿಕೊಡ್ತೇನೆ. ಹಾಗಿದ್ರೆ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ನಿಮಗೆ ABCID ಕಾರ್ಡ್ ಮಾಡಬೇಕಂದ್ರೆ ಸಿಂಪ್ಲಿ ಡಿಜಿಟಲ್ ಲಾಕರ್ ಆ್ಯಪ್ ಬೇಕು. ಸೊ ಪ್ಲೇಸ್ಟೋರಲ್ಲಿ ಹೋಗಿ ಡಿಜಿಟಲ್ ಲಾಕರ್ ಆ್ಯಪನ್ನು ಸರ್ಚ್ ಮಾಡಿ ಆ್ಯಂಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ನೋಡ್ಲಿಕ್ಕೆ ಸಿಗ್ತದೆ. ಕೆಳಗಡೆ ಕಂಟಿನ್ಯೂ ಇನ್ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ ನಂತರ ನ್ಯೂ ಪೇಜ್ ಓಪನ್ ಆಗ್ತದೆ. ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೈನ್ ಇನ್ ಆ್ಯಂಡ್ ಕ್ರಿಯೇಟ್ ಅಕೌಂಟ್ 2 ಆಪ್ಷನ್ ಇದೆ. ಸೈನ್ ಇನ್ ಅಂದರೆ ನೀವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅರ್ಥ. ಕ್ರಿಯೇಟ್ ಅಕೌಂಟ್ ಅಂದರೆ ಹೊಸ ಅಕೌಂಟ್ ನೀವು ಕ್ರಿಯೇಟ್ ಮಾಡಿ ಅಂತ ಅರ್ಥ. ಸೊ ಈಗ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ಪೇಜಲ್ಲಿ ನೀವು ಈಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ಪೇಜಲ್ಲಿ ಕೊಟ್ಟಿದ್ದ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು. ಫಸ್ಟ್ ನಿಮ್ಮದು ಫುಲ್ ನೇಮ್ ಹಾಕಿ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಿ. ನೆಕ್ಸ್ಟ್ ನೀವು ಮೇಲ್ ಇದ್ದರೆ ಮೇಲ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ, ಫಿಮೇಲ್ ಇದ್ದರೆ ಫಿಮೇಲ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ. ನೆಕ್ಸ್ಟ್ ನಿಮ್ಮದು ಇಮೇಲ್ ID ಹಾಕಿ. ನೆಕ್ಸ್ಟು 6 ಡಿಜಿಟ್ ನಂಬರ್ ಸೆಕ್ಯೂರಿಟಿ ಪಿನ್ ಹಾಕಬೇಕು. ಪಿನ್ ಸೆಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರ್ತದೆ, ಅದನ್ನು ಫಿಲ್ಅಪ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರ್ತದೆ, ಅದನ್ನು ಫಿಲ್ಅಪ್ ಮಾಡಿ. ಮತ್ತೆ ಆಧಾರ್ ನಂಬರ್ ಫಿಲ್ಅಪ್ ಮಾಡುವ ಆಪ್ಷನ್ ಬರ್ತದೆ, ಅದನ್ನು ಫಿಲ್ಅಪ್ ಮಾಡಿ. ಸಬ್ಮಿಟ್ ಮಾಡಿದರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗ್ತದೆ. ಅಕೌಂಟ್ ಕ್ರಿಯೇಟ್ ಆದ ನಂತರ ಬ್ಯಾಕ್ ಬನ್ನಿ. ಅಕೌಂಟ್ ಕ್ರಿಯೇಟ್ ಆಯಿತು ಅಂದರೆ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮಾಡಿದ ನಂತರ ಆಧಾರ್ ಅವರು ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಿಂಪ್ಲಿ ನಿಮ್ಮ ಆಧಾರ್ ನಂಬರ್ ಫಿಲ್ಅಪ್ ಮಾಡಿ, ನಿಮ್ಮದು ಪಿನ್ ಹಾಕಿ. ಅವಾಗ ಒಂದು ಪಿನ್ ಸೆಟ್ ಮಾಡಿದ್ವಿ ಅಲ್ಲ, ಅದೇ ಪಿನ್ ನಂಬರ್ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮಾಡಿದ ನಂತರ ಆಧಾರ್ ಕಾರ್ಡಲ್ಲಿ ಲಿಂಕ್ ಇದ್ದಿದ್ದ ನಂಬರ್ ಮೇಲೆ ಒಂದು OTP ಬರ್ತದೆ, ಅದನ್ನು ಅಲ್ಲಿ ಫಿಲ್ ಮಾಡಿ. OTP ಫಿಲ್ ಮಾಡಿದ ನಂತರ ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮ ಮುಂದೆ ಒಂದು ನ್ಯೂ ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಡಿಜಿಲಾಕರಲ್ಲಿ ಲಾಗಿನ್ ಆಗಿದ್ದೀರಾ. ಅದರಲ್ಲಿ ನಿಮ್ಮ ನೇಮ್ ಬರ್ತದೆ ಆ್ಯಂಡ್ ಪ್ರೊಫೈಲ್ ಫೋಟೋದಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ಫೋಟೋ ಇರ್ತದಲ್ಲ ಅದೇ ಫೋಟೋ ಪ್ರೊಫೈಲ್ ಫೋಟೋ ಮೇಲೆ ಬರ್ತದೆ. ಈಗ ABCID ಕಾರ್ಡ್ ಮಾಡಲಿಕ್ಕೆ ಸಿಂಪ್ಲಿ ಕೆಳಗಡೆ ಸರ್ಚ್ ಬಟನ್ಗೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಇಶ್ಯೂ ಆಪ್ಷನಲ್ಲಿ ನಿಮ್ಮದು ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಪಾನ್ ಕಾರ್ಡು ಯಾವುದೇ ಡಾಕ್ಯುಮೆಂಟ್ ಇಶ್ಯೂ ಆಗಿರ್ತದೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಈಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ನಿಮಗೆ ಸರ್ಚ್ ಫಾರ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಸರ್ಚ್ ಫಾರ್ ಡಾಕ್ಯುಮೆಂಟಲ್ಲಿ ಟೈಪ್ ಮಾಡಿ ಅಪಾರ್ ಅಂತ. ಕೆಳಗಡೆ ನಿಮಗೆ ಆಪ್ಷನ್ ನೋಡಲಿಕ್ಕೆ ಸಿಗ್ತದೆ. ಅಪಾರ್ IDಗೆ ABCID ಅಂತಲೇ ಹೇಳ್ತಾರೆ. ಅಪಾರ್ ID ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಇರ್ತದೆ. ಇಲ್ಲಿ ಇದ್ದಿದ್ದ ಇನ್ಫಾರ್ಮೇಷನನ್ನು ಫಿಲ್ಅಪ್ ಮಾಡಿ. ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಜೆಂಡರ್ ಫಿಲ್ಅಪ್ ಮಾಡಿ. ನೆಕ್ಸ್ಟ್ ಬರೋದು ನಿಮ್ಮದು ಅಡ್ಮಿಷನ್ ಇಯರ್. ನೀವು ಯಾವ ಇಯರಲ್ಲಿ ಅಡ್ಮಿಷನ್ ಮಾಡಿದ್ದೀರಾ ಆ ಇಯರ್ ಮೆನ್ಷನ್ ಮಾಡಿ. ಕರೆಂಟ್ ಅಡ್ಮಿಷನ್ ಇಯರನ್ನು ಹಾಕಿ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಐಡೆಂಟಿ ಟೈಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಐಡೆಂಟಿ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ 5 ಆಪ್ಷನ್ ಕಾಣಿಸ್ತದೆ. ನೀವು 5 ಆಪ್ಷನಿಂದ ಯಾವುದಾದ್ರೂ ಒಂದು ಆಪ್ಷನಿಂದ ABCID ಕ್ರಿಯೇಟ್ ಮಾಡ್ಕೋಬಹುದು. ರೋಲ್ ನಂಬರ್ ಇದ್ದರೆ ರೋಲ್ ನಂಬರಿಂದ ID ಕ್ರಿಯೇಟ್ ಮಾಡಿ. ರಿಜಿಸ್ಟರ್ ನಂಬರ್ ಇದ್ದರೆ ರಿಜಿಸ್ಟರ್ ನಂಬರಿಂದ ID ಕ್ರಿಯೇಟ್ ಮಾಡಿ. ನ್ಯೂ ಅಡ್ಮಿಷನ್ ಇದ್ದರೆ ನ್ಯೂ ಅಡ್ಮಿಷನ್ ನಂಬರಿಂದ ನೀವು IDಯನ್ನು ಕ್ರಿಯೇಟ್ ಮಾಡಿ. ಇದ್ಯಾವುದೂ ಇರಲಿಲ್ಲ ಅಂದರೆ ನನ್ನ ಮೇಲೆ ಕ್ಲಿಕ್ ಮಾಡಿ. ಐಡೆಂಟಿ ವ್ಯಾಲ್ಯೂ ಅಂದರೆ 10th or 12th ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಫಿಲ್ಅಪ್ ಮಾಡಿ. ಇನ್ ಕೇಸ್ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅಂದರೆ ಇದೇ ಹಾಕಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ನೇಮ್, ನಿಮ್ದು ಯಾವ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲ ಅದನ್ನು ಟೈಪ್ ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಿಂಪ್ಲಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗ್ತದೆ. ಲೋಡ್ ಆಗಿದ ನಂತರ
ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫೆಚಿಂಗ್ ಅಂತ ಬರ್ತಿದೆ, ಸೊ ವೇಟ್ ಮಾಡಬೇಕು. ಕ್ಲಿಯರ್ ಆದಮೇಲೆ ನಿಮ್ದು ABC ID ಕ್ರಿಯೇಟ್ ಆಗ್ತದೆ. ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡಬಹುದು. ನಿಮಗೆ ಕಾಣ್ತಾ ಇರ್ಬೋದು ಅಪಾರ್ ID ಅಂತ ಈ ಥರ ಆಪ್ಷನ್ ಬರ್ತದೆ. ಇದರಲ್ಲಿ ವ್ಯೂ PDF ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ABC ID ಓಪನ್ ಆಗ್ತದೆ. ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗ್ತದೆ. UCMS ರಿಲೇಟೆಡ್ ನಿಮಗೆ ಯಾವುದಾದ್ರೂ ವಿಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.